ಇಡ್ಲಿ ದೋಸೆಗೂ ಸೈ, ರೊಟ್ಟಿ ಚಪಾತಿಗೂ ಸೈ, ಅನ್ನಕ್ಕಂತೂ ಸೂಪರು. ಒಂದ್ಸಲ ಟೇಸ್ಟ್ ಮಾಡಿದ್ರಿ ಅಂದ್ರೆ ಪಕ್ಕ ಮತ್ತ ಮಾಡ್ಕೊಂಡು ತಿಂತೀರಿ ನೋಡಿ. ಯಾವುದೇ ಮಸಾಲೆ ರುಬ್ಬೋ ಅಗತ್ಯ ಇಲ್ಲ, ಯಾವುದೇ ಸಾಂಬಾರು ಪೌಡ್ರ್ ಅಗತ್ಯನೂ ಇಲ್ಲ. ಆದರೂ ಸೂಪರ್ ಆಗಿರೋ ತರಕಾರಿ ಸಾಂಬಾರನ್ನ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಮೊದಲ ನಾ ಇಲ್ಲಿ ಒಂದು 100 ಗ್ರಾಮಷ್ಟು ತೊಗರಿ ಬೇಳೆ ತೊಗೊಂಡಿನಿ. ನಿಮ್ಮ ಕ್ವಾಂಟಿಟಿ ಹಿಸಾಬಿನಿಂದ ನೀವು ಬೇಳೆ ತೊಗೋರಿ. ಇವು ಹೊಲ್ದಾಗಿಂದು ಆರ್ಗ್ಯಾನಿಕ್ ಬೇಳೆ ಅದಾವ್ರಿ, ಊರಾಗ ಮಾಡಿರ್ತಾರಲ್ಲ, ನಾವು ಊರಿನಿಂದ ತೊಗೊಂಬರ್ತೀವಿ ಬೇಳೆ. ಹಂಗಾಗಿ ಪಾಲಿಶ್ ಗಿಲಿಶ್ ಏನು ಇರೋಂಗಿಲ್ಲ. ಇನ್ನು ಬ್ಯಾಳಿನ ಒಂದು ಸಲ ನೀರು ಹಾಕಿ ಸ್ವಚ್ಛವಾಗಿ ತೊಳ್ಕೊಂಡು ಮತ್ತು ಅದಕ್ಕೆ ಕುಕ್ಕರ್ನ್ಯಾಗ ನೀರು ಹಾಕಿ ಅದಕ್ಕೊಂದು ದಪ್ಪನ ಟೊಮೊಟೊ ಹಾಕಿ ಹಾಕಿ ಕುದಿಯಕ್ಕೆ ಇಟ್ಟೀನಿ. ಒಂದು 3 ವಿಜಲ್ ಹೊಡೆಸ್ಕೊಳ್ಳೋಣ್ರಿ. 3-4 ವಿಜಲ್ದಾಗ ಬ್ಯಾಳಿ ಕುದ್ದು ಬಿಡ್ತಾವೆ. ಅಷ್ಟ್ರಾಗ ತರಕಾರಿ ಯಾವ್ಯಾವ ತೊಗೊಂಡು ಅಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಜಾಸ್ತಿ ಏನು ತೊಗೊಂಡಿಲ್ಲ ನಾನು. ಈರುಳ್ಳಿ ತೊಗೊಂಡೀನಿ ರೀ, ಸ್ವಲ್ಪ ಸೋರೆಕಾಯಿ ಅಂತಾರಲ್ರಿ, ಈಜು ಗುಂಬಳಕಾಯಿ ಅಂತೀವಿ ನಾವು, ಅದನ್ನು ತೊಗೊಂಡೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಒಂದಿಷ್ಟು ಗಜ್ರಿ, ಒಂದು ಸಣ್ಣ ಬದ್ನೆಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಅಷ್ಟೇ. ನಿಮ್ಗಿನ್ನ ಯಾವ ತರಕಾರಿ ಬೇಕನ್ಸಿದ್ರೆ ಅವನ್ನ ಆ್ಯಡ್ ಮಾಡ್ಕೊರಿ. ನನ್ನ ಹತ್ರ ಇಷ್ಟೇ ಇದ್ದು ತರಕಾರಿ ನಾನು ಇವೇ ಹಾಕೊಳ್ತೀನಿ. ಇನ್ನು 3-4 ವಿಜಲ್ ಆದ್ಮೇಲೆ ಕುಕ್ಕರ್ನ ತಗೊಂಡೀನಿ ರೀ. ಎಲ್ಲ ಪೂರ್ತಿ ಹವೆ ಹೋದ್ಮ್ಯಾಗ ಇಲ್ಲಿ ನೋಡ್ರಿ ಬ್ಯಾಳಿ ಎಲ್ಲ ಪೂರ್ತಿ ಕುದ್ದಾವು. ಇಷ್ಟು ಕುದ್ರೆ ಸಾಕು. 3-4 ವಿಜಲ್ ಕುದ್ಬಿಡ್ತಾವೆ ಬ್ಯಾಳಿ. ಸ್ವಲ್ಪ ಸೌಟ್ನಿಂದ ಹಿಂಗೆ ಮಸ್ಕೊಂಡೀನಿ ರೀ, ಅಷ್ಟೇ ಸಣ್ಣಾಗ್ಯಾವು. ನೀವು ಬೇಕಂದ್ರೆ ಅದು ಬ್ಯಾಳಿ ಮೆಸೇಜ್ ಬರ್ತಲ್ರಿ, ಅದರಿಂದ ಮಸ್ಕೋರಿ. ಆಮೇಲೆ ಒಗ್ಗರಣೆಗೆ ಅಂತೇಳಿ ಒಂದು 7-8 ಹೆಸರು ಬೆಳ್ಳುಳ್ಳಿ ಕೊಟ್ಟಿಟ್ಕೋರಿ. ಈಗ ನೋಡಿರಿ, ಒಲೆ ಮ್ಯಾಗ ಪಾತ್ರೆ ಇಟ್ಟೀನಿ. ಅದ್ರಾಗ ಜೀರಿಗೆ ಸಾಸಿವೆ ಹಾಕೀನಿ. ಅವು ಚಟ್ಪಟ ಅಂದ್ಮ್ಯಾಗ ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಹಾಕೊಂಡೀನಿ ರೀ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ನಾವು ಹೆಚ್ಚಿಟ್ಕೊಂಡಿದ್ದೇವಲ್ರಿ ಉಳ್ಳಾಗಡ್ಡಿ, ನಾವು ಉಳ್ಳಾಗಡ್ಡಿ ಅಂತೀವಿ ರೀ ಈರುಳ್ಳಿಗೆ. ಇನ್ನು ಈರುಳ್ಳಿ ಹಾಕೊಳ್ತೀನಿ ನೋಡ್ರಿ. ನಾವು ಒಂದು ಈರುಳ್ಳಿ ಹಾಕ್ಕೊಂಡೀನಿ ರೀ, ಮೀಡಿಯಮ್ ಸೈಜು. ನಿಮ್ಮ ಸಾಂಬಾರಿಗೆ ಕ್ವಾಂಟಿಟಿ ತಕ್ಕಂಗೆ ನೀವು ಹಾಕ್ಕೋಬೋದು. ಈರುಳ್ಳಿ ಹಾಕಿ ಫ್ರೈ ಮಾಡಕತ್ತೀನಿ ರೀ. ಈರುಳ್ಳಿ ಸ್ವಲ್ಪ ಫ್ರೈ ಆತನಷ್ಟ್ರಾಗ ನಾವು ಉಕ್ಕಿ ತರಕಾರಿಗಳು ಏನೇನು ಕಟ್ ಮಾಡ್ಕೊಂಡಿರ್ತೀವಲ್ರಿ ಅವೆಲ್ಲ ತರಕಾರಿಗಳನ್ನ ಹಾಕೊಂಡ್ಬಿಡ್ಬೇಕು ರೀ. ಈಗ ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ ರೀ. ಈರುಳ್ಳಿ ಜಲ್ದಿ ಬೇಯಬೇಕು ಎಣ್ಣೆಗಂದ್ರೆ ನಾವು ಒಗ್ಗರಣೆದಾಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ಬೇಕು ರೀ. ಉಪ್ಪು ಹಾಕೋದ್ರಿಂದ ಜಲ್ದಿ ಬಂದುಬಿಡ್ತಾವೆ. ಈಗ ನೋಡಿರಿ, ನಾನು ಏನೇನು ತರಕಾರಿಗಳು ತೊಗೊಂಡಿದ್ನಲ್ಲ ಅವೆಲ್ಲ ತರಕಾರಿಗಳು ಹಾಕ್ಕೊಂಡೀನಿ. ಸಾಂಬಾರು ಸ್ವಲ್ಪ ಇರೋದ್ರಿಂದ ತರಕಾರಿ ಜಾಸ್ತಿ ಆದ್ರೆ ಅಷ್ಟು ಅನ್ಸಂಗಿಲ್ಲತ್ತಿ ನಾನು ಸ್ವಲ್ಪ ತೊಗೊಂಡೀನಿ ರೀ. ನಿಮ್ಗೆ ಇಷ್ಟ ಅನ್ನೋದಾದ್ರೆ ಇನ್ನೂ ಸ್ವಲ್ಪ ತೊಗೋಬೋದು. ಬೇರೆ ಬೇರೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಯಾವ ಬೇಕೋ ಆ ತರಕಾರಿಗಳು ಹಾಕೋಬೋದು. ಅವೇ ಹಾಕೋಬೇಕು ಇವೇ ಹಾಕೋಬೇಕಂತೇಳಿ ರೀ, ನಮ್ಗೆ ಇಷ್ಟ ಬಂದು ತರಕಾರಿಗಳು ಹಾಕೋಬೋದು. ಇನ್ನು ನಮ್ಮ ಉತ್ತರ ಕರ್ನಾಟಕ ಲೈಫ್ ಸ್ಟೈಲ್ ಅಂತೂ ಗೊತ್ತೇ ಅದಲ್ರಿ, ಜಾಸ್ತಿ ಮಸಾಲ ರುಬ್ಬಿ ಅಡುಗೆ ಅಂತೂ ಮಾಡೋದೇ ಇಲ್ಲರಿ ನಮ್ಮ ಕಡೆ ಜಾಸ್ತಿ. ಮತ್ತು ಆ ಪೌಡ್ರು ಮಸಾಲೆ ಪೌಡ್ರು ಈ ಮಸಾಲೆ ಪೌಡ್ರ್ ಅಂತೂ ಯಾವುದೂ ಸಿಕ್ಕಂಗೆ ಯೂಸ್ ಮಾಡಂಗಿಲ್ಲ ರೀ. ಇದ್ದಿದ್ರಾಗೆ ಸೂಪರಾಗಿ ಟೇಸ್ಟಿಯಾಗಿರೋ ಅಡುಗೆ ಮಾಡ್ತಾರೆ. ಇಲ್ಲಿ ನೋಡ್ರಿ ಬಂತು ನೋಡ್ರಿ, ಸ್ಪೆಷಲ್ಲ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇದು ಮಸಾಲೆ ಖಾರ. ಇದನ್ನು ವರ್ಷಕ್ಕೆ ಒಂದೇ ಸಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಕಡೆಗೆ. ನಾವು ಊರಿನಿಂದ ತೊಗೊಂಬರ್ತೀನಿ ರೀ, ಇಲ್ಲೆಲ್ಲ ಮಾಡ್ಕೊಂಡು ಕೊಡೋಕ್ಕಾಗಲ್ಲ ಸ್ವಲ್ಪ ಸಲುವಾಗಿ. ನಾ ಅದೇ ಮಸಾಲೆ ಖಾರ ಹಾಕೋಕತ್ತೀನಿ ರೀ. ಈಗ ಒಂದೊಂದಾಗಿ ಎಲ್ಲ ಮಸಾಲೆಗಳು ಆ್ಯಡ್ ಮಾಡ್ಕೊಂಬ್ರಿ. ಈಗ ನಿಮ್ಮ ಬಳಿ ಮಸಾಲೆ ಖಾರ ಇಲ್ಲಾಂದ್ರೆ ನೀವು ಅದೇ ಪುಡಿ ಖಾರನೇ ಹಾಕೋಬೋದು. ಈಗ ನೋಡಿರಿ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ, 1 ಚಮಚ ಧನಿಯಾ ಪೌಡ್ರ್ ಹಾಕ್ಕೊಳಕತ್ತೀನಿ. ಆಮ್ಯಾಗ ಒಂದಿಷ್ಟು ಉಪ್ಪು ಮತ್ತು ಖಾರ ನಾನು ಒಂದು ಚಮಚ 1.5 ಚಮಚ ಹಾಕ್ಕೊಂಡೀನಿ ರೀ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರ ಹಾಕೋರಿ. ಎಲ್ಲರೂ ಒಂದೇ ಥರ ಖಾರ ತಿನ್ನಲ್ಲ, ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ನಾವು 1.5 ಚಮಚ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಚೆಂದಾಗೆ. ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಈಗ ನೋಡಿರಿ ಒಂದು ಮಸ್ತ್ ಕಲರ್ ಬರ್ತದೆ ನೋಡಿರಿ. ಎಷ್ಟು ಚಂದ ಅನಿಸ್ತದೆ ನೋಡಿರಿ ಒಗ್ಗರಣೆ. ಸಾಂಬಾರ್ಗೆ ಕಲರ್ ಬರೋದೇ ಇದರಿಂದ ನೋಡಿರಿ. ಒಗ್ಗರಣೆದಾಗೆ ನಾವು ಖಾರ ಉಪ್ಪು ಎಲ್ಲ ಹಾಕ್ಕೊಂಡಿವಿ ಅಂದ್ರೆ ಸಾಂಬಾರಿಗೊಂದು ಸ್ಪೆಷಲ್ ಕಲರ್ ಬರ್ತದೆ ರೀ. ಟೇಸ್ಟ್ನು ಸ್ಪೆಷಲ್ ಆಗಿರ್ತದೆ ರೀ ಅದು. ಇದರಿಂದ ನಮ್ಮ ಸಾಂಬಾರು ಟೇಸ್ಟ್ ಆಗೋದಂದ್ರೆ. ತರಕಾರಿಗಳೆಲ್ಲ ಬೆಂದೆಲ್ಲ ಮಸಾಲೆ ಹಾಕ್ಕೊಂಡೀನಿ ರೀ, ನೀವು ಹಾಗೆ ಮಾಡಿರಿ. ಈಗ ಮಸಾಲೆಗಳೆಲ್ಲ ಸ್ವಲ್ಪ ಹಸಿ ಹೋಗುತ್ತಾನ ಸ್ವಲ್ಪ ಫ್ರೈ ಮಾಡಮ್ರಿ ಎಣ್ಣೆಗೆ. ಈಗ ನೋಡಿರಿ, ತರಕಾರಿಗಳ ಜೊತೆ ಹಾಕಿದ ಮಸಾಲೆಗಳೆಲ್ಲ ಚಂದ ಹೊಂದ್ಕೊಂಡ್ಬಿಟ್ಟಾವು. ಇನ್ನು ನಮ್ಮ ಮಸ್ತಿಟ್ಟಿದ್ವಲ್ರಿ ಬ್ಯಾಳಿ ಕುದಿಸಿಟ್ಟಿದ್ದು ಅದನ್ನ ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊತೀವಿ ನೋಡಿರಿ. ಎಲ್ಲ ಪೂರ್ತಿಯಾಗಿ ಹಾಕೊಂಡ್ಬಿಡ್ರಿ.
ಹಿಂಗೆ ಕುಕ್ಕರ್ದಾಗ ಬ್ಯಾಳಿ ಉಳಿದಿರ್ತದ್ರಿ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಎಲ್ಲ ಅದನ್ನು ಅದ್ರ ಜೊತೆ ಸೇರಿಸ್ಕೊಂಡು ಇನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ಅಂದ್ರೆ ಎಷ್ಟು ತಿಳಿಬೇಕು ಎಷ್ಟು ಗಟ್ಟಿ ಬೇಕು ಅಂತ ನೋಡಿ ನೀವು ನೀರನ್ನ ಆ್ಯಡ್ ಮಾಡ್ಕೊರಿ. ನಾನು ಮೀಡಿಯಮಾಗಿ ಇಟ್ಕೊತೀನಿ, ಜಾಸ್ತಿ ಗಟ್ಟಿನೂ ಬೇಡ ತೆಳ್ಳಗೂ ಬೇಡ ಅಂತೇಳಿ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕೊಳತ್ತೀನಿ. ನೋಡಿರಿ ಇನ್ನು ಸಾಂಬಾರ ಕುದ್ದೇ ಇಲ್ಲ, ಎಷ್ಟು ಚಂದ ಕಲರ್ ಕಾಣಿಸಕತ್ತದ, ಎಷ್ಟು ಮಸ್ತ್ ಕಲರ್ ಬರಕತ್ತದ ನೋಡಿರಿ. ತರಕಾರಿ ತಿನ್ನಲ್ಲ ಅನ್ನೋರಿಗೆ ಈ ಥರ ತರಕಾರಿ ಸಾಂಬಾರು ಮಾಡಿಕೊಡ್ರಿ. ಆ ತರಕಾರಿಗಳದ್ದು ಅಂಶ ಎಲ್ಲ ಸಾಂಬಾರು ಜೊತೆ ಸೇರ್ಕೊಂಡಿರ್ತದ. ನಮ್ಮ ತರಕಾರಿ ತಿಂದಂಗೂ ಆಯಿತು, ಅದು ಸಾಂಬಾರಿಗೂ ಒಳ್ಳೆ ಟೇಸ್ಟ್ ಬರ್ತದೆ ರೀ. ಸಾಂಬಾರು ಮಾತ್ರ ಭಾರಿ ಇರ್ತದೆ, ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಸೇಮ್ ಇದೇ ಥರ ಮಾಡಿರಿ, ಟೇಸ್ಟ್ ಮಾತ್ರ ಮಸ್ತಾಗಿರ್ತದೆ. ಯಾವ ಸಾಂಬಾರು ಪೌಡ್ರ್ ಹಾಕೋ ಆಗತ್ತೇನೂ ಇಲ್ಲ, ಯಾವ ಮಸಾಲ ರುಬ್ಬ ಆಗತ್ತೇನೂ ಇಲ್ಲ. ನಾ ಈಗ ಎಷ್ಟು ಹಾಕಿನೋ ಅಷ್ಟೇ ಹಾಕಿದ್ರು ಸಾಂಬಾರು ಸೂಪರಾಗಿರ್ತದೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೀವೇ. ಈಗ ಸಾಂಬಾರು ಕುದಿಡಿತು ನೋಡಿರಿ. ಇನ್ನು ಸಾಂಬಾರು ಒಂದು 2 ನಿಮಿಷ ಕುದಿಸ್ಬೇಕು ರೀ, ಅಂದಾಗಲೇ ಅದು ಟೇಸ್ಟ್ ಬಿಡ್ತದೆ ಒಳಗೆ. ಆಮೇಲೆ ತರಕಾರಿಗಳ್ನು ಚಂದ ಬೇಯ್ತಾವು. ಸಾಂಬಾರು 1-2 ನಿಮಿಷ ಕುದೀತ್ರಿ. ಈಗ ಒಂದಿಷ್ಟು ಕೊತ್ತಂಬರಿ ಹಾಕ್ತೀನಿ, ನಾನು ಹಸಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸಾಕ್ರಿನ ಸಾಂಬಾರು ರೆಡಿ ಆಯಿತು, ಅಲ್ಲಿ ಹಾಫ್ ಮಾಡ್ತೀನಿ ನೋಡಿರಿ. ನಾನು ಮುಗೀತ್ರಿ, ಸಾಂಬಾರು ರೆಡಿ ಆಗಿಬಿಡ್ತು ನಮ್ಮದು. ನೋಡಿರಿ ಎಷ್ಟು ಚಂದ ಅನ್ಸತ್ತದ, ಕಲರ್ ನೋಡ್ರೆ ಗೊತ್ತಾಗ್ತದೆ ರೀ ಸಾಂಬಾರು ಟೇಸ್ಟ್ ಹೆಂಗಿರ್ಬೋದು ಅಂತೇಳಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಇಷ್ಟೇ ರೀ, ಸಿಂಪಲ್ ಸ್ಟೆಪ್ಪು ಸಖತ್ ಟೇಸ್ಟು. ಮಾಡಿ ನೋಡಿರಿ, ಟೇಸ್ಟ್ ನೋಡಿರಿ. ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಹೊಸಬ್ರಾಗಿದ್ರಿ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ಹೋಗಬೇಡ್ರಿ. ಈಗ ನನ್ನ ಚಾನಲ್ದಾಗ 44 ಸಬ್ಸ್ಕ್ರೈಬರ್ ಸಿಕ್ಕಾರ, ಭಾಳ ಖುಷಿ ಆಗ್ತದ. ಇದೇ 44 ಸಬ್ಸ್ಕ್ರೈಬರ್ಗೆ ಇಷ್ಟು ಖುಷಿಗಳ ಅಂತ ಅನ್ಕೋಬೋದು. 44 ನೋಡೋಕೆ ಮುಂಚೆ ನಾನು 0 ನೋಡೀನಿ, 1 ನೋಡೀನಿ, 2 ನೋಡೀನಿ. ಆ 1ರಿಂದಾಗಿ 44 ಅಂದ್ರೆ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಹನಿ ಸೇರಿದ್ರೆ ಹಳ್ಳ ಅಂತಾರಲ್ಲ, ಹಂಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಅದು ಖಂಡಿತ ಸಾಧ್ಯ ಆಗ್ತದೆ ರೀ. ವಿಡಿಯೋ ನೋಡ್ತಿರೋರು ಎಲ್ಲರೂ ದಯವಿಟ್ಟು ಲೈಕ್ ಕೊಟ್ಟು ಹೋಗ್ರಿ, ಮತ್ತು ಸಬ್ಸ್ಕ್ರೈಬ್ ಆಗ್ರಿ. ಸಬ್ಸ್ಕ್ರೈಬ್ ಆಗ್ಲಿಕ್ಕೇನು ರೊಕ್ಕ ಕೊಡಬೇಕಾಗಿಲ್ಲ, ಜಸ್ಟ್ ಒಂದು ಬಟನ್ ಒತ್ತಿದ್ರೆ ಸಾಕ್ರಿ. ಇದೇ ಥರ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ, ಸಿಗ್ತೀನಿ ಮತ್ತು ಮುಂದಿನ ವಿಡಿಯೋ ಜೊತೆ. ಸರಳ ಜೀವನ ಸುಖಿ ಜೀವನ, ಎಲ್ಲರ ದಿನ ಸಂತೋಷವಾಗಿರಲಿ. ಎಲ್ಲರಿಗೂ ಬಾಯ್.